ಪ್ರಿಯ ವೀಕ್ಷಕರೇ, ದೇಶ ಕೋಶ ಪರಂಪರೆ ವಾಹಿನಿಗೆ ಸ್ವಾಗತ. ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಒಂದು ಹುಲ್ಲಿನ ಕುರಿತಾಗಿ ಹೇಳುವುದಿದೆ. ಬನ್ನಿ ನೋಡೋಣ ಆ ಹುಲ್ಲು ಯಾವುದೆಂದು. ಸಸ್ಯ ಸಂಕುಲದಲ್ಲಿ ಗ್ರಾಮಿನಿಯೇ ಎನ್ನುವ ವರ್ಗ ಬಲು ದೊಡ್ಡದು. ದ ಗ್ರಾಸ್ ಆರ್ಡರ್ ಅಂದರೆ ತೃಣಾದಿ ವರ್ಗ. ತೃಣ ಎಂದರೆ ಹುಲ್ಲು. ತೃಣಕ್ಕೆ ಸಮಾನ ಎಂದು ನಾವು ಯಾರನ್ನೂ ಮೂದಲಿಸುವಂತಿಲ್ಲ. ಈ ಹುಲ್ಲು ಒಮ್ಮೆ ಅಂಥ ಚಾಣಾಕ್ಷನಾದ ಚಾಣಕ್ಯನನ್ನೇ ಎಡವಿ ಬೀಳುವಂತೆ ಮಾಡಿತ್ತು. ಹುಲ್ಲಿನ ಮಹತ್ವ ತುಂಬ ದೊಡ್ಡದು. ಇಂದು ಹೆಚ್ಚು ಮಾನ್ಯತೆ ಪಡೆದುಕೊಂಡಿರುವ ಸಿರಿಧಾನ್ಯಗಳೂ ಸೇರಿದಂತೆ ನಾವು ಆಹಾರವಾಗಿ ಬಳಸುತ್ತಿರುವ ಅಷ್ಟೂ ಧಾನ್ಯಗಳು ನಮಗೆ ದೊರಕುತ್ತಿರುವುದೇ ಹುಲ್ಲಿನಿಂದ ಎಂದು ಹೇಳಿದರೆ ಮಾತ್ರ ಅದರ ಮಹತ್ವ ಸ್ಪಷ್ಟವಾಗುತ್ತದೆ. ಕಬ್ಬು ಮತ್ತು ಬಿದಿರು ಕೂಡ ಹುಲ್ಲಿನ ಪಟ್ಟಿಗೆ ಸೇರಿದೆ. ನೀವು ಇಲ್ಲಿ ಕಾಣುತ್ತಿರುವ ಹುಲ್ಲು ನಿಂಬೆ ಹುಲ್ಲು. ಈ ಹುಲ್ಲಿಗೆ ನಿಂಬೆಯ ಪರಿಮಳವಿದೆ. ಆ ಕಾರಣದಿಂದಲೇ ಇದಕ್ಕೆ ನಿಂಬೆ ಹುಲ್ಲು ಎಂದು ಕರೆಯುತ್ತಾರೆ. ಒಂದಷ್ಟು ಹುಲ್ಲನ್ನು ಕಿತ್ತು ಮುಷ್ಟಿಯಲ್ಲಿ ಮಸೆದು ಉಂಡೆ ಕಟ್ಟಿ ಮೂಸಿದರೆ ನಿಂಬೆಯ ವಾಸನೆ ಅನುಭವಕ್ಕೆ ಬರುತ್ತದೆ. ನಿಂಬೆಯ ಹುಲ್ಲಿನ ಆಂಗ್ಲ ರೂಪ ಲೆಮನ್ ಗ್ರಾಸ್. ಇದರಿಂದ ಉತ್ಪತ್ತಿಯಾಗುವ ತೈಲ ಪ್ರಸಿದ್ಧಿ ಪಡೆದಿದೆಯಲ್ಲದೆ ಭಾರತದಿಂದ ರಫ್ತಾಗುವ ಸುಗಂಧ ತೈಲಗಳಲ್ಲಿ ಇದಕ್ಕೆ ಪ್ರಮುಖ ಸ್ಥಾನವಿದೆ. ಈ ತೈಲವನ್ನು ಸಾಬೂನು ಮತ್ತು ಕಾಂತಿವರ್ಧಕಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ಶಾಸ್ತ್ರೀಯವಾಗಿ ಸೈಪರೇಸಿಯೇ ಕುಟುಂಬಕ್ಕೆ ಸೇರಿದ ನಿಂಬೆ ಹುಲ್ಲಿನ ವೈಜ್ಞಾನಿಕ ಹೆಸರು ಆಂಡ್ರೋಪೋಗಾನ್ ಸಿಟ್ರಾಟಸ್ ಅಥವಾ ಸಿಂಬೋಪೋಗಾನ್ ಸಿಟ್ರಾಟಸ್. ಔಷಧಿ ಸಸ್ಯಗಳ ಪಟ್ಟಿಯಲ್ಲಿ ನಿಂಬೆ ಹುಲ್ಲಿಗೆ ಮಹತ್ವದ ಸ್ಥಾನವಿದೆ. ನಿಂಬೆ ಹುಲ್ಲನ್ನು ಯಾವೆಲ್ಲ ಸಮಸ್ಯೆಗಳಿಗೆ ಹೇಗೆಲ್ಲ ಬಳಸಬಹುದು ಎಂದು ತಜ್ಞ ವೈದ್ಯರು ಹೀಗೆ ಹೇಳಿರುತ್ತಾರೆ. ನಿಂಬೆ ಹುಲ್ಲನ್ನು ನೀರಿಗೆ ಹಾಕಿ ಕುದಿಸಿ ತಯಾರು ಮಾಡಿದ ಚಹಾ ಕುಡಿಯುವುದರಿಂದ ಜೀರ್ಣಶಕ್ತಿ ಹೆಚ್ಚಾಗುತ್ತದೆಯಲ್ಲದೆ ನೆಗಡಿ ಕೆಮ್ಮಿಗೂ ಔಷಧಿಯಾಗುತ್ತದೆ. ಚಹಾಕ್ಕೂ ಕೂಡ ಒಳ್ಳೆಯ ಪರಿಮಳ ಬರುತ್ತದೆ. ಮಕ್ಕಳಿಗೆ ಅಜೀರ್ಣದಿಂದಾದ ಹೊಟ್ಟೆ ನೋವು ಇದ್ದಲ್ಲಿ ನಿಂಬೆ ಹುಲ್ಲು ಕುದಿಸಿದ ನೀರಿಗೆ ಕೊಂಚ ಹಾಲು ಬೆಲ್ಲ ಬೆರೆಸಿ ಕುಡಿಸಬೇಕು. 1 ವರ್ಷದ ಮಕ್ಕಳಿಗೆ ದಿನಕ್ಕೆ 3 ಬಾರಿ 1 ಚಮಚೆಯಷ್ಟು ಕುಡಿಸಬೇಕು. 3 ವರ್ಷದ ಮಕ್ಕಳಾದರೆ 2 ಚಮಚೆಯಷ್ಟು 3 ಬಾರಿ ಕುಡಿಸಬೇಕು. ಮಕ್ಕಳಲ್ಲಿ ಜ್ವರ ಇದ್ದಾಗ ನಿಂಬೆ ಹುಲ್ಲಿನ ಕಷಾಯಕ್ಕೆ 1/4 ಚಮಚೆ ಶುಂಠಿ ರಸ ಮತ್ತು ಬೆಲ್ಲ ಸೇರಿಸಿ ಅದೇ ಪ್ರಮಾಣದಲ್ಲಿ ಕುಡಿಸಬೇಕು. ನಿಂಬೆ ಹುಲ್ಲಿನ ಕಷಾಯಕ್ಕೆ 1 ಚಮಚೆ ಪುದೀನ ರಸ, ಚಿಟಿಕೆಯಷ್ಟು ಕಾಳುಮೆಣಸಿನ ಪುಡಿ, ಒಣಶುಂಠಿ ಪುಡಿ ಮತ್ತು ಬೆಲ್ಲ ಸೇರಿಸಿ 2-3 ಗಂಟೆಗೊಮ್ಮೆ ಕುಡಿಯುತ್ತಾ ಬಂದರೆ ಹೊಟ್ಟೆಯುಬ್ಬರ, ಹೊಟ್ಟೆ ನೋವು, ಎದೆಯುರಿ ಗುಣ ಕಾಣುತ್ತದೆ. 4-6 ಚಮಚೆಯಷ್ಟು ನಿಂಬೆ ಹುಲ್ಲಿನ ಕಷಾಯಕ್ಕೆ ಚಿಟಿಕೆ ಕಾಳುಮೆಣಸಿನ ಪುಡಿ ಬೆರೆಸಿ ದಿನಕ್ಕೆ 2 ಬಾರಿಯಂತೆ 3 ದಿನಗಳ ಕಾಲ ಕುಡಿದರೆ ಸ್ತ್ರೀಯರ ಋತುಚಕ್ರದ ಹೊಟ್ಟೆ ನೋವು ನಿವಾರಣೆ ಕಾಣುತ್ತದೆ. ನಿಂಬೆ ಹುಲ್ಲನ್ನು ತೊಳೆದು ಸ್ವಚ್ಛಗೊಳಿಸಿ ಸಣ್ಣಗೆ ಕತ್ತರಿಸಿಕೊಂಡು ನೀರಿನಲ್ಲಿ ಹಾಕಿ ಕುದಿಸಿದರೆ ಕಷಾಯ ಸಿದ್ಧವಾಗುತ್ತದೆ. ನಿಂಬೆ ಹುಲ್ಲಿನ ತೈಲ ತಯಾರಿಸಬೇಕಾದರೆ 1 ಭಾಗ ನಿಂಬೆ ಹುಲ್ಲಿನ ಕಷಾಯಕ್ಕೆ ಅಷ್ಟೇ ಪ್ರಮಾಣದ ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ಬೆರೆಸಿ ಸಣ್ಣಗಿನ ಉರಿಯಲ್ಲಿ ನೀರಿನಾಂಶ ಹೋಗುವವರೆಗೂ ಕಾಯಿಸಬೇಕು. ಕಾಯಿಸುತ್ತಾ ಹೋದಂತೆ ನೀರಿನಾಂಶ ಸಿಡಿಯುವ ಶಬ್ದ ಸಂಪೂರ್ಣವಾಗಿ ಮಾಯವಾಗುತ್ತದೆ. ಅಲ್ಲಿಗೆ ತೈಲ ತಯಾರಾಗಿದೆ ಎಂದರ್ಥ. ಈ ನಿಂಬೆ ತೈಲವನ್ನು ಕೂಡ ಅನೇಕ ಸಮಸ್ಯೆಗಳಿಗೆ ಬಳಸಬಹುದು. ಹೊಟ್ಟೆ ನೋವು ಇಲ್ಲವೇ ವಾಂತಿಯಾಗುತ್ತಿದ್ದರೆ ಅರ್ಧ ಲೋಟ ನೀರಿಗೆ 3 ರಿಂದ 6 ಹನಿ ತೈಲ ಹಾಕಿ
ಕೊಂಚ ಬೆಲ್ಲ ಬೆರೆಸಿ ಕುಡಿದರೆ ಸಮಸ್ಯೆ ಪರಿಹಾರವಾಗುತ್ತದೆ. ನೆಗಡಿಯಿಂದ ಬಳಲುತ್ತಿದ್ದರೆ ಕರವಸ್ತ್ರಕ್ಕೆ 3-4 ಹನಿ ನಿಂಬೆ ತೈಲವನ್ನು ಸಿಂಪಡಿಸಿ ಮೂಸುತ್ತಿದ್ದರೆ ಬಳಲಿಕೆ ನಿವಾರಣೆ ಕಾಣುತ್ತದೆ. ಚಳಿಗಾಲದಲ್ಲಿ ಸ್ನಾನದ ಬಿಸಿ ನೀರಿಗೆ 10 ಹನಿಯಷ್ಟು ನಿಂಬೆ ತೈಲವನ್ನು ಹಾಕಿ ಸ್ನಾನ ಮಾಡಿದರೆ ಮೈ ಘಮಘಮಿಸುವುದಲ್ಲದೆ ಚರ್ಮ ಒಡೆಯುವುದಿಲ್ಲ, ಆರೋಗ್ಯಪೂರ್ಣವಾಗಿರುತ್ತದೆ. ನಿದ್ರಾಹೀನತೆ ಇದ್ದರೆ ಮಲಗುವ ಮುನ್ನ 5-6 ಹನಿ ನಿಂಬೆ ತೈಲವನ್ನು ದಿಂಬಿಗೆ ಸಿಂಪಡಿಸಿಕೊಂಡಲ್ಲಿ ಮನಸ್ಸು ನಿರಾಳವಾಗಿ ನಿದ್ರೆ ಹತ್ತುತ್ತದೆ. ಮುಖದ ಕಾಂತಿ ಹೆಚ್ಚಾಗಬೇಕಿದ್ದರೆ ವಾರಕ್ಕೊಮ್ಮೆ ನಿಂಬೆ ಹುಲ್ಲಿನ ತೈಲವನ್ನು ಮುಖಕ್ಕೆ ಹಚ್ಚಿಕೊಂಡು ಬೆರಳಿನಿಂದ ಮೃದುವಾಗಿ ಮಸಾಜ್ ಮಾಡಬೇಕು. ಹಾಗೆ ಬಿಸಿ ನೀರಿಗೆ 1-2 ಹನಿ ನೀಲಗಿರಿ ತೈಲ ಹಾಕಿ ಮುಖಕ್ಕೆ ಹಬೆ ತೆಗೆದುಕೊಳ್ಳಬೇಕು. ಹೀಗೆ ಮಾಡುವುದರಿಂದ ಮುಖ ಸ್ವಚ್ಛವಾಗಿ ಕಾಂತಿ ಹೆಚ್ಚುತ್ತದೆ. ಸೊಂಟ ನೋವು, ಸಂಧಿವಾತ ಇತ್ಯಾದಿ ನೋವುಗಳಿಗೂ ನಿಂಬೆ ಹುಲ್ಲಿನ ತೈಲಕ್ಕೆ ಕೊಂಚ ಕೊಬ್ಬರಿ ಎಣ್ಣೆ ಬೆರೆಸಿ ನೋವಿರುವ ಭಾಗಕ್ಕೆ ಮಸಾಜ್ ಮಾಡಿದರೆ ನೋವು ನಿವಾರಣೆಯಾಗುತ್ತದೆ. ನಮ್ಮ ದಕ್ಷಿಣ ಕನ್ನಡದ ಮಂದಿ ವಿವಿಧ ರೀತಿಯ ತಂಬುಳಿಗಳನ್ನು ತಯಾರಿಸುವುದರಲ್ಲಿ ಪರಿಣಿತರು. ಅವರು ನಿಂಬೆ ಹುಲ್ಲಿನ ತಂಬುಳಿಯನ್ನೂ ತಯಾರಿಸುತ್ತಾರೆ. ನಿಂಬೆ ಹುಲ್ಲನ್ನು ತೊಳೆದು ಸ್ವಚ್ಛಗೊಳಿಸಿ ಸಣ್ಣಗೆ ಹಚ್ಚಿಕೊಂಡು ಕೊಂಚ ಅಡಿಗೆ ಎಣ್ಣೆಯಲ್ಲಿ ಜೀರಿಗೆಯೊಂದಿಗೆ ಹುರಿದುಕೊಂಡು ತೆಂಗಿನ ತುರಿಯೊಂದಿಗೆ ರುಬ್ಬಿದ ನಂತರ ಮೊಸರು ಅಥವಾ ಮಜ್ಜಿಗೆಯಲ್ಲಿ ಬೆರೆಸಿ ಒಗ್ಗರಣೆ ಹಾಕಿ ತಕ್ಕಷ್ಟು ಉಪ್ಪು ಸೇರಿಸಿ ರುಚಿಕರವಾದ ತಂಬುಳಿ ತಯಾರು ಮಾಡುತ್ತಾರೆ. ಈ ಕಾರಣದಿಂದ ನಿಂಬೆ ಹುಲ್ಲನ್ನು ಮಜ್ಜಿಗೆ ಹುಲ್ಲು ಎಂದು ಸಹ ಕರೆಯುತ್ತಾರೆ. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಸಿದ್ದರಬೆಟ್ಟದಲ್ಲಿ ಅನೇಕ ಔಷಧಿ ಸಸ್ಯಗಳು ಕಂಡುಬರುತ್ತವೆ. ಅಲ್ಲಿ ನಿಂಬೆ ಹುಲ್ಲು ಬಹಳಷ್ಟು ಕಡೆ ಸಹಜವಾಗಿ ಬೆಳೆದಿರುವುದನ್ನು ಕಾಣಬಹುದು. ನಿಂಬೆ ಹುಲ್ಲನ್ನು ಬೇರು ಸಮೇತ ಕಿತ್ತು ತಂದು ಮನೆಯ ಅಂಗಳ ಇಲ್ಲವೇ ಕುಂಡಗಳಲ್ಲಿ ಸುಲಭವಾಗಿ ಬೆಳೆಸಬಹುದಾಗಿದೆ. ಔಷಧಿ ಸಸ್ಯಗಳು ಮಾರುವವರಲ್ಲೂ ನಿಂಬೆ ಹುಲ್ಲಿನ ಸಸಿಗಳು ದೊರೆಯುತ್ತವೆ. ವೀಕ್ಷಕರೇ, ಸಂಚಿಕೆಯ ಪೂರ್ಣ ವೀಕ್ಷಣೆಗೆ ಧನ್ಯವಾದಗಳು. ಎಂದಿನ ಹಾಗೆ ನಮ್ಮ ವಿನಂತಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿರದಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಇದೇ ಮಾತನ್ನು ನಿಮ್ಮ ಹಿತೈಷಿಗಳೆಲ್ಲರಿಗೂ ಹೇಳಿ ಮತ್ತಷ್ಟು ಹೊಸ ಸಂಚಿಕೆಗಳ ನಿರ್ಮಾಣಕ್ಕೆ ಉತ್ತೇಜಿಸಿ. ಮತ್ತೆ ನಿಮ್ಮ ಭೇಟಿ ಮತ್ತೊಂದು ಹೊಸ ಸಂಚಿಕೆಯೊಂದಿಗೆ. ನಮಸ್ಕಾರ.